ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕೋರ್ಸ್ನಲ್ಲಿ ವಿಶೇಷ ರೂಪ ಮಂಗಲವನ್ನ ನಡೆಸಿಕೊಟ್ಟ ಶುದ್ಧ ಬ್ರಹ್ಮನೇ ಗೌರಮಠಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವಣ್ಣ ಸ್ವಾಮಿಗಳು ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನ ನಮಗೆಲ್ಲ ತಿಳಿಸಿಕೊಡುವಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸಮಯ ಬಹಳಾಗಿದೆ. ಕೇವಲ ನಿನ್ನೆ ಪಾಠದ ಪುನರಾವರ್ತನೆ ಮಾಡೋಣ. ಮಿಕ್ಕ ವಿಷಯ ನಾಳೆ ಅಂದರೆ ಸೋಮವಾರ, ಸಂಡೇ ಸೂಟಿ ಇರ್ತದೆ. ಸೋಮವಾರ ಮುಂದಿನ ಭಾಗ ನೋಡೋಣ. ಶ್ರೀ ವಿಚಾರ ಸಾಗರ 4ನೇ ತರಂಗ ಸಾಧು ನಿಶ್ಚಲ್ ದಾಸ್ ಜಿ ಅವರಿಂದ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 187ನೇ ವಿಷಯಾಂಕ. ಇದರಲ್ಲಿ ಕೂಟಸ್ಥ ಮತ್ತು ಆಭಾಸ ಅವರಿಬ್ಬರ ಪ್ರತೀತಿಯಲ್ಲಿ ಯಾವುದೇ ರೀತಿಯ ಕ್ರಮ ಅಂತ ಇಲ್ಲ. ಏಕಕಾಲದಲ್ಲಿ ಪ್ರತೀತಿಯಾಗ್ತಾರ, ಸ್ವಪ್ನದ ಪದಾರ್ಥಗಳಂತೆ. ಮತ್ತೆ 116ನೇ ದೋಹಾ, ಆ ಒಂದು ಕೂಟಸ್ಥ ಮತ್ತು ಆಭಾಸ ಇಬ್ಬರು ಪ್ರತೀತಿಯಾಗುವಲ್ಲಿ ಏನಾಗ್ತದಂದ್ರೆ, ಕೂಟಸ್ಥ ಅರಿಯುವ ಆತ್ಮವಸ್ತು ಆಗಿರ್ತಾನೆ, ಆಭಾಸ ಏನಾಗಿರ್ತಾನ, ಅರಿಸಿಕೊಳ್ಳುವ ಅನಾತ್ಮ ವಸ್ತು ಆಗಿರ್ತಾನ. ಅದಕ್ಕೊಂದು ಪೇಪರ್ ತಗೊಂಡು 2 ಭಾಗ ಮಾಡ್ಕೋಬೇಕು. ಒಂದು ಅಂದ್ರೆ 2 ಕಾಲಮ್. 1ನೇ ಕಾಲಮ್ನೊಳಗ ಸಾಮಾನ್ಯ ಚೇತನ, ಇನ್ನ ಒಂದು ಕಾಲಮ್ನೊಳಗೆ ವಿಶೇಷ ಚೇತನ ಅಂತ ಹಾಕೋಬೇಕು. ಸಾಮಾನ್ಯ ಚೇತನದ ಲಕ್ಷಣಗಳು, ವಿಶೇಷ ಚೇತನದ ಲಕ್ಷಣಗಳು ಎರಡು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಟೈಪ್ ಹಾಕೊಂಡು ಒಂದು 2 ಕಾಲಮ್, ಒಂದು ಸಾಮಾನ್ಯ ಚೇತನದ ಕಾಲಮ್, ಇನ್ನೊಂದು ವಿಶೇಷ ಚೇತನದ ಕಾಲಮ್. ಸಾಮಾನ್ಯ ಚೇತನದ ಲಕ್ಷಣ ಎಲ್ಲ ಕಡೆಗಳಲ್ಲಿ ವ್ಯಾಪಿಸಿರುವುದು. ಎಲ್ಲ ಕಡೆ ವ್ಯಾಪಿಸಿರುವುದು. ವಿಭು ಅಂತಿರಲ್ಲ, ಸರ್ವವ್ಯಾಪಕ. ಎಲ್ಲ ಕಡೆಗಳಲ್ಲಿ ವ್ಯಾಪಿಸಿರುವುದು ಯಾವುದದು? ಸರ್ವವ್ಯಾಪಕ ಚೇತನ ಯಾವುದು? ಸಾಮಾನ್ಯ ಚೇತನ. ಪರಮಾತ್ಮ ಎಲ್ಲ ಕಡೆ ಅದನಂತ, ಎಲ್ಲ ಕಡೆ ವ್ಯಾಪಿಸಿರೋನು. ಇಲ್ಲಿ ಇಲ್ಲ ಎನ್ನುವ ಮಾತೇ ಇಲ್ಲ, ಇಂತಲ್ಲಿ ಇಲ್ಲ ಎನ್ನುವ ಮಾತೇ ಇಲ್ಲ. ಈ ರೀತಿಯಾಗಿ ಸರ್ವತ್ರ ಪರಮಾತ್ಮನನ್ನು ಕಂಡವರು ಯಾರು? ಬಾಲಕ ಕನಕದಾಸ. ಅವರೇನು ಮೋಕ್ಷ ಸಾಧನೆ ಮಾಡಿ ಆ ತರ ಕಂಡಿದ್ನ? ಅವನೇನು ಸಾಧನೆ ಮಾಡಿದ್ನೇನ್ರಿ?
ಇಲ್ಲ ರೀ. ಗುರುವಿನ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ದ. ಎಲ್ಲಾ ಕಡೆ ಪರಮಾತ್ಮ ಇರ್ತಾನಪ್ಪ ಅಂತ ಗುರು ಹೇಳಿದ್ದ. ಆ ಗುರುವಿನ ವಾಕ್ಯದ ಮೇಲೆ ನಂಬಿಕೆ ಇಟ್ಕೊಂಡು ಆತ ಗುರು ಮತ್ತು ಶಾಸ್ತ್ರ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ ಅಂತ ನಂಬೋದಕ್ಕ ಏನಂತಾರ ಅದಕ್ಕ ಅಸತ್ವ ಪಾದಕ ಆವರಣ ಭಂಗ ಮಾಡ್ಕೊಳ್ಳೋದಂತಾರ ಅದಕ್ಕೆ. ಹೌದಲ್ರಿ? ಪರಮಾತ್ಮ ಇದ್ದಾನೆ, ಹೆಂಗದನ? ಒಬ್ಬನೇ ಅದನ. ಎಲ್ಲಿ ಅದನ? ಎಲ್ಲ ಕಡೆ ಅದನ. ಒಬ್ಬ ಪರಮಾತ್ಮ ಅದನ, ಎಲ್ಲ ಕಡೆ ಅದನ. ಈ ರೀತಿ ತಿಳ್ಕೊಂಡ್ರೆ, ಇದನ್ನ ಅನುಭವಕ್ಕೆ ತಂದುಕೊಂಡ್ರೆ, ಇದನ್ನ ನಂಬಿದರೆ ಇದು ಅಸತ್ವ ಪಾದಕ ಆವರಣ ಭಂಗ. ಇಲ್ಲ ಪರಮಾತ್ಮ ಏಕ ಇಲ್ಲ ಅನೇಕ ಅದನ, ಮತ್ತ ಎಲ್ಲೋ ಒಂದು ಪರ್ಟಿಕ್ಯುಲರ್ ಜಾಗದಾಗ ಇಂತಲ್ಲಿ ಅದನ ಇಂತಲ್ಲಿ ಇಲ್ಲ ಅಂತೇಳಿ ತಿಳ್ಕೊಂಡ್ರಂತಂದ್ರ ಅವರಿಗೆ ಇನ್ನು ಅಸತ್ವ ಪಾದಕ ಆವರಣ ಭಂಗ ಆಗಿಲ್ಲ ಅಂತ ತಿಳ್ಕೊಬೇಕು. ಅದಕ್ಕೆ ಎಲ್ಲಾ ಕಡೆಗಳಲ್ಲಿ ಇರುವುದು ಸಾಮಾನ್ಯ ಚೇತನ, ಇಲ್ಲಿ ಇಲ್ಲ ಎನ್ನುವ ಮಾತೇ ಇಲ್ಲ. ಇವತ್ತೇನಂತಾನ? ಸಜೀವ, ನಿರ್ಜೀವ, ಸಜೀವ, ನಿರ್ಜೀವ, ಸಜೀವ ಮತ್ತು ನಿರ್ಜೀವ ಶವ. ಉದಾಹರಣೆಗೆ ಎರಡರಲ್ಲೂ ಇರುವಂತಹದ್ದು. ಸಾಮಾನ್ಯ ಚೇತನ ನಿರ್ಜೀವ ಶವದೊಳಗೂ ಅದ, ಸಜೀವದೊಳಗೂ ಅದ. ಸಾಮಾನ್ಯ ಚೇತನ. ಆದರೆ ವಿಶೇಷ ಚೇತನ ಏನದ? ವಿಶೇಷ ಚೇತನ ಎಲ್ಲಾ ಕಡೆಗಳಲ್ಲಿ ವ್ಯಾಪಿಸಿರುವ ವಿಭು. ಇಲ್ಲೇನದ? ಕೇವಲ ಒಂದು ಕಡೆ ಇರುವಂತಹದ್ದು, ಸರ್ವವ್ಯಾಪಕ ಅಲ್ಲ. ಕೇವಲ ಒಂದು ಕಡೆ ಇರುವಂತಹದ್ದು, ಸರ್ವವ್ಯಾಪಕ ಅಲ್ಲ. ಎಲ್ಲ ಒಂದು ಕಡೆ ಇರೋದು ವಿಶೇಷ ಚೇತನ. ಇದಕ್ಕೇನಂತಾರ? ಪರಿಚ್ಛಿನ್ನ. ಪರಿಚ್ಛಿನ್ನ ಅಂದ್ರೆ ಎಲ್ಲ ಒಂದ್ ಕಡೆ ಇದ್ದು ಇನ್ನೊಂದ್ ಕಡೆ ಇಲ್ಲದಂಗೆ ಇರೋದು. ಇದು ಏನದ? ಸಾಮಾನ್ಯ ಚೇತನ ಅಪರಿಚ್ಛಿನ್ನ. ಪರಿಚ್ಛಿನ್ನ, ಅಪರಿಚ್ಛಿನ್ನ. ಅಪರಿಚ್ಛಿನ್ನ ಅಂದ್ರೆ ಎಲ್ಲ ಕಡೆ ಇರೋದು, ಪರಿಚ್ಛಿನ್ನ ಅಂತಂದ್ರೆ ಎಲ್ಲ ಒಂದ್ ಕಡೆ ಇರೋದು. ಮತ್ತೆ ಕೇವಲ ಇದೆಂತಲ್ಲಿರ್ತದೆ? ಸಜೀವ ವಸ್ತುಗಳಲ್ಲಿ. ಯಾವುದು? ವಿಶೇಷ ಚೇತನ. ಕೇವಲ ಸಜೀವ ವಸ್ತುಗಳಲ್ಲಿ ಮಾತ್ರ ಇರೋದು, ನಿರ್ಜೀವದಲ್ಲಿ ಇರಂಗಿಲ್ಲ ವಿಶೇಷ ಚೇತನ. ಸಾಮಾನ್ಯ ಚೇತನ ಸಜೀವ ನಿರ್ಜೀವ ಎರಡರಾಗೂ ಇರ್ತದ, ಅಪರಿಚ್ಛಿನ್ನವಾಗಿರ್ತದ. ಇದೇನಿರ್ತದೆ? ವಿಶೇಷ ಚೇತನ ಸಜೀವ ವಸ್ತುಗಳಲ್ಲಿ ಮಾತ್ರ ಇರ್ತದೆ. ಸಾಮಾನ್ಯ ಚೇತನ ಅಣು, ರೇಣು, ತೃಣ, ಕಾಷ್ಟ, ಸಚರ, ಅಚರ ಎಲ್ಲದ್ರಾಗ ಇರ್ತದೆ. ಸಚರ, ಅಚರ, ಸರ್ವಕಾಲ,
ಸರ್ವ ದೇಶಗಳಲ್ಲಿ ತುಂಬಿ ತುಳುಕುತ್ತಿದೆ. ಎಲ್ಲರಿಗೆ ತುಂಬಿ ತುಳುಗ್ಲಿಕ್ಕತ್ತದ ಆ ಚೇತನ, ಸಾಮಾನ್ಯ ಚೇತನ. ಇಲ್ಲಿ ಏನಾಗ್ಯದ? ವಿಶೇಷ ಚೇತನ ಅಲ್ಪ ಕಾಲ, ಅದು ಸರ್ವಕಾಲ ಸರ್ವದೇಶ. ಅಧಿಕ ಕಾಲ ಅಧಿಕ ದೇಶದಲ್ಲಿರೋದು ಸಾಮಾನ್ಯ ಚೇತನ. ಇದೇನದ? ಅಲ್ಪ ಕಾಲ ಅಲ್ಪ ದೇಶ. ಅಲ್ಪ ಕಾಲ ಅಲ್ಪ ದೇಶ ಮತ್ತೆ ಅಲ್ಪ ಕ್ರಿಯೆ. ಇದೇನ್ ಮಾಡಬೇಕು? ಸರ್ವಕಾಲ ಸರ್ವದೇಶ ಸರ್ವಕ್ರಿಯೆ. ಯಾವುದು? ಸಾಮಾನ್ಯ ಚೇತನ ಸರ್ವಕ್ರಿಯೆಗಳಲ್ಲಿ ಅದ. ಎಲ್ಲ ಏನ್ ಮಾಡಿದ್ರು ಸಾಮಾನ್ಯ ಚೇತನ ಅದ. ಅದರ ಅಲ್ಪ ಕಾಲ ಅಲ್ಪ ದೇಶ ಅಲ್ಪ ಕ್ರಿಯೆಗಳಲ್ಲಿ ಮಾತ್ರ ಇರುವುದು ವಿಶೇಷ ಚೇತನ. ಸಾಮಾನ್ಯ ಚೇತನದ ಲಕ್ಷಣ ಏನು? ಎಲ್ಲಾ ಕಡೆಗಳಲ್ಲಿ ವ್ಯಾಪಿಸಿರುವುದು. ಅದಕ್ಕೆ ವಿಭು ಅಂತಾರೆ. ಇಲ್ಲಿ ಇಲ್ಲ ಎನ್ನುವ ಮಾತೇ ಇಲ್ಲ. ಸಜೀವ ಮತ್ತು ನಿರ್ಜೀವ ಶವ ಎರಡರಲ್ಲೂ ಇರುವಂತಹದ್ದು. ಇದು ಅಪರಿಚ್ಛಿನ್ನವಾಗಿದೆ. ಅಣು, ರೇಣು, ತೃಣ, ಕಾಷ್ಟ, ಸಚರ, ಅಚರ, ಸರ್ವಕಾಲ ಸರ್ವದೇಶ ಸರ್ವ ಕ್ರಿಯೆಗಳಲ್ಲೂ ವ್ಯಾಪಿಸಿದೆ. ಯಾವುದು? ಸಾಮಾನ್ಯ ಚೇತನ. ವಿಶೇಷ ಚೇತನ ಏನಾಗ್ಯದ? ಕೇವಲ ಒಂದು ಕಡೆ, ಎಲ್ಲೋ ಒಂದು ಕಡೆ. ಇದು ಸರ್ವವ್ಯಾಪಕ ಅಲ್ಲ. ಮತ್ತೆ ಪರಿಚ್ಛಿನ್ನ, ಇದು ಅಪರಿಚ್ಛಿನ್ನ ಅಲ್ಲ. ಕೇವಲ ಸಜೀವ ವಸ್ತುಗಳಲ್ಲಿ ಮಾತ್ರ ಇರುತ್ತದೆ. ಅಲ್ಪ ಕಾಲ ಅಲ್ಪ ದೇಶ ಅಲ್ಪ ಕ್ರಿಯೆಗಳಲ್ಲಿ ಮಾತ್ರ ಇರುತ್ತದೆ ವಿಶೇಷ ಚೇತನ. ಸಾಮಾನ್ಯ ಚೇತನಕ್ಕೆ ಉದಾಹರಣೆ ಸರ್ವವ್ಯಾಪಕ. ನಿರ್ಜೀವವಾದ ಕಲ್ಲಿನೊಳಗಿರುವುದಿಲ್ಲ, ಸಜೀವವಾದ ಪ್ರಾಣಿಗಳಲ್ಲಿ ಇರ್ತದೆ. ಏನು? ಏನ್ರಿ? ಯಾವದದು? ವಿಶೇಷ ಚೇತನ ಕೇವಲ ಸಜೀವ ವಸ್ತುಗಳಲ್ಲಿ ಮಾತ್ರ ಇರುತ್ತದೆ ಅಂತ ಹೇಳಿವಲ್ಲ. ಸರ್ವವ್ಯಾಪಕ ಉದಾಹರಣೆ ಇದು ಹೆಂಗದಂದ್ರೆ, ಸರ್ವವ್ಯಾಪಕ ಸೂರ್ಯನ ಬೆಳಕು. ಸಾಮಾನ್ಯ ಚೇತನಕ್ಕೆ ಉದಾಹರಣೆ ಎಲ್ಲಾ ಕಡೆ ಸೂರ್ಯನ ಬೆಳಕು ಏನದಲ್ಲ, ಅದಕ್ಕೆ ಸರ್ವವ್ಯಾಪಕ ಸೂರ್ಯನ ಬೆಳಕು. ಅದೇನು? ಸಾಮಾನ್ಯ ಚೇತನ. ಇಲ್ಲಿ ವಿಶೇಷ ಚೇತನ ಏನದ ಅಲ್ರಿ, ಇದು ಕನ್ನಡಿ ಅಥವಾ ಭೂತಗನ್ನಡಿ ಮೂಲಕ ಏನಾಗ್ಯದ? ಕನ್ನಡಿ ಅಥವಾ ಭೂತಗನ್ನಡಿಯ ಮೂಲಕ ಕಾನ್ಸಂಟ್ರೇಟ್ ಏಕಾಗ್ರಗೊಂಡ ಏಕಾಗ್ರಗೊಂಡದು. ಎಲ್ಲೋ ಒಂದು ಪರ್ಟಿಕ್ಯುಲರ್ ಒಂದು ಕಡೆ ಒಂದು ಪಾಯಿಂಟ್ನಾಗ ಜಮಾ ಆಗಿ ಬರ್ಲಕತ್ತದದು ವಿಶೇಷ ಚೇತನ. ಕನ್ನಡಿ ಮೂಲಕ ಮನೆಗೆ ಹಾಕ್ತಿರಲ್ಲ, ಅದು ವಿಶೇಷ ಚೇತನ. ಮತ್ತೆ ಭೂತಗನ್ನಡಿಲಿಂತ ಎಲ್ಲಾ ಕಿರಣಗಳನ್ನ ಏಕಾಗ್ರಗೊಳಿಸಿ ಬಟ್ಟಿ ಕಾಗದ ಸುಡ್ತಿರಲ್ಲ, ಅದು ವಿಶೇಷ ಚೇತನ. ಇದು ಸರ್ವವ್ಯಾಪಕ. ಇದು ಕನ್ನಡಿಲಿಂತ ಬಂದು ಬೆಳಕು ಎಷ್ಟೊತ್ತಿರ್ತದ? ಅಲ್ಪ ಕಾಲ. ಕನ್ನಡಿಲಿಂತ ಆಟ ಎಷ್ಟೊತ್ತಾಡ್ತೀರಿ? ಸ್ವಲ್ಪ ಹೊತ್ತಷ್ಟೇ. ಎಲ್ಲಾ ಕಾಲದಲ್ಲಿ ಸೂರ್ಯನ ಬೆಳಕು ಅಧಿಕ ಕಾಲದಲ್ಲಿರೋದು, ಅಧಿಕ ದೇಶದಲ್ಲಿರೋದು. ಇದು ಅಲ್ಪ ಕಾಲ ಅಲ್ಪ ದೇಶದಲ್ಲಿರೋದು. ಅದಕ್ಕೆ ಮುಂದೆ
ಅಲ್ಪಕಾಲ ಅಲ್ಪದೇಶ. ಅಲ್ಪಕಾಲ ಅಲ್ಪದೇಶ ಅಲ್ಪ ಕ್ರಿಯೆಗಳಲ್ಲಿ ವರ್ತಿಸುವ ವಿಶೇಷ ಚೇತನಕ್ಕ ಇದಕ್ಕೇನಂತರ ದೃಷ್ಟಾಂತ ಅದು ಕೊಟ್ರು. ಇದಕ್ಕೆ ಆಭಾಸ ಅಂತಾರೆ. ಯಾವುದು? ವಿಶೇಷ ಚೇತನನ ಸಾಮಾನ್ಯ ಚೇತನನ ಇದು ಆಭಾಸ ವಿಶೇಷ ಚೇತನ. ಸರ್ವಕಾಲ ಸರ್ವದೇಶ ಸರ್ವ ಕ್ರಿಯೆಗಳಲ್ಲಿ ವರ್ತಿಸುವುದು ಸಾಮಾನ್ಯ ಚೇತನ ಯಾವುದಂದ್ರೆ ಇದು ಯಾವುದು? ಸಾಮಾನ್ಯ ಚೇತನ ಯಾವುದು? ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಆತ್ಮ, ಮತ್ತೆ ಏನಂತೀರಿ ಅದೆಲ್ಲ ಇದು ಸಾಮಾನ್ಯ ಚೇತನ. ಇದು ಆಭಾಸ ವಿಶೇಷ ಚೇತನ. ಈ ಸಾಮಾನ್ಯ ಚೇತನ ಏನದ? ಸರ್ವಂ ಬ್ರಹ್ಮ ಅಸ್ತಿ, ಸರ್ವಂ ಕಲ್ವಿದಂ ಬ್ರಹ್ಮ. ಇದು ಕೂಟಸ್ಥ ಅಂದ್ರೆ ಸಾಮಾನ್ಯ ಚೇತನ, ವಿಶೇಷ ಚೇತನ ಅಂದ್ರೆ ಆಭಾಸ. ಗೊತ್ತಾಯ್ತಲ್ಲ? ಈಗ ಕೂಟಸ್ಥ ಸಾಕ್ಷಿ ಚೇತನ, ಇದು ಬ್ರಹ್ಮ ಆತ್ಮ, ನೀ ಏನಂತಿರಲ್ಲ ಈ ಚೇತನ ಏನದ? ಸರ್ವಂ ಬ್ರಹ್ಮ ಅಸ್ತಿ ಸರ್ವಂ ಕಲ್ವಿದಂ ಬ್ರಹ್ಮ. ನೀವು ಸದ್ಗುರುಗಳ ಬಳಿಗೆ ಹೋಗಿ ಶ್ರವಣ ಮನನಾದಿಗಳ ಮಾಡಿ ಆಧ್ಯಾತ್ಮ ಸಾಧನೆಯ ಮೂಲಕ ಸಂಪಾದಿಸಿದ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಏನದಿದು? ಇದು ವಿಶೇಷ ಚೇತನ. ಇದು ಅಹಂ ಬ್ರಹ್ಮಾಸ್ಮಿ ಇದೇನದ? ಇದು ವಿಶೇಷ ಚೇತನ. ನೀವು ಮಾಡಿಕೊಂಡದ್ದು ಸಾಧನೆ. ಅದು ಎಲ್ಲ ಕಾಲದಲ್ಲಿ ನಿಮ್ಮಲ್ಲಿ ಕೂಟಸ್ಥ ಅದನ. ಆದ್ರೆ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞೆ ಏನದ? ಎಲ್ಲ ಕಾಲದಲ್ಲಿ ಅದ ನಿಮಗೆ. ನೀವು ಯಾವಾಗ ಅರಿವಿನಲ್ಲಿ ಇರ್ತೀರಿ ಆವಾಗ ಅದು ಅಹಂ ಬ್ರಹ್ಮಾಸ್ಮಿ ಬರ್ತದೆ. ಮತ್ತೆ ಮರಿವಾಯ್ತಂತಂದ್ರೆ ಸಾಮಾನ್ಯ ಚೇತನದಾಗ ಇರ್ತೀರಿ. ಅಹಂ ಬ್ರಹ್ಮಾಸ್ಮಿ ಎಲ್ಲ ಕಾಲ ಎಲ್ಲ ದೇಶ ಎಲ್ಲ ಟೈಮ್ನೊಳಗೆ ಅದ್ರಾಗ ಇರ್ಲಕ್ಕ ಆಗ್ತದೇನ್ರಿ? ನಾನು ಬ್ರಹ್ಮ ಎನ್ನುವ ಪ್ರಜ್ಞೆ ಒಳಗೆ ಹಂಗಿರ್ಲಕ್ಕ ಆಗ್ತದ? ಅದಕ್ಕೆ ಸರ್ವಂ ಬ್ರಹ್ಮಾಸ್ತಿ ಸರ್ವಂ ಕಲ್ವಿದಂ ಬ್ರಹ್ಮ ಅದು ಸಾಮಾನ್ಯ ಚೇತನ. ಮತ್ತು ಆಧ್ಯಾತ್ಮ ಸಾಧನೆಯ ಮೂಲಕ ಸಂಪಾದಿಸುವುದು ಅಹಂ ಬ್ರಹ್ಮಾಸ್ಮಿ ವೃತ್ತಿ. ಮತ್ತೆ ಕೂಟಸ್ಥ ಸಾಕ್ಷಿ ಕೂಟಸ್ಥ ಬ್ರಹ್ಮ ಆತ್ಮ ಏನದ ಅದು ಸಾಮಾನ್ಯ ಚೇತನ. ಮತ್ತು ವಿಶೇಷ ಚೇತನ ಅಂದ್ರೆ ಆಭಾಸ. ಈ ರೀತಿ ತಿಳ್ಕೊಂಡು ಅಲ್ಪಕಾಲ. ಅಲ್ಪಕಾಲ ಅಂತಂದ್ರೇನು? ಅಲ್ಪಕಾಲದಲ್ಲಿರೋದು ಯಾವುದು? ವಿಶೇಷ ಚೇತನ. ಎಲ್ಲಿರ್ತದ? ಸ್ಥೂಲ ಶರೀರದಲ್ಲಿ ಇರ್ತದ. ಅಂದ್ರೆ ಆಯುಷ್ಯ ಪರ್ಯಂತರ. ಆಯುಷ್ಯ ತೀರ್ಥ ಅಂದ್ರೆ ಒಂದು ಅಹಂ ಬ್ರಹ್ಮಾಸ್ಮಿ ಏನಾಗ್ತದ? ಅಲ್ಪಕಾಲ ಅಷ್ಟೇ. ಮತ್ತೆ ಶರೀರದ ಆಯುಷ್ಯ ಇರುವ ತನಕ. ಮತ್ತೆ ಆ ಶರೀರದಲ್ಲಿ ಅಂತಃಕರಣ ಇರುವ ತನಕ. ಇದು ವಿಶೇಷ ಚೇತನದ ಅಲ್ಪದೇಶ. ಅಂತಃಕರಣ ಇರುವಲ್ಲಿ ಈಗ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಶಾಶ್ವತವಾಗಿರ್ತದ? ಟೆಂಪರರಿ ಅದರಿ ಇದು. ಅದಕ್ಕೇನಿದು? ಅಲ್ಪಕಾಲ ಅಂತಾರೆ. ಅದಕ್ಕೆ ಇದರ ಆಯುಷ್ಯ ಸ್ವಲ್ಪ ಆದ, ಅದಕ್ಕಿದು ಅಲ್ಪಕಾಲ ಅಂತಾರೆ. ಈಗ ಅಲ್ಪದೇಶ. ನಿಮ್ಮ ಅಂತಃಕರಣ ಎಲ್ಲದ?
ಸ್ವಲ್ಪ ಒಂದ್ ಕಡೆ ಅದಾವ ಅಲ್ಪ ದೇಶ, ಸ್ವಲ್ಪೇ ಜಾಗದಾಗ ಅದಾವ ಅಲ್ಪ ದೇಶ ಅಂದ್ರೇನು? ನಿಮ್ಮ ಅಂತಃಕರಣ, ನಿಮ್ಮ ಸ್ಥೂಲ ಶರೀರ ಎಷ್ಟದ ಅಷ್ಟನ್ನು ನಿಮ್ಮ ಅಂತಃಕರಣ ಆದ. ಆದರೆ ಇಡೀ ಸ್ಥೂಲ ಶರೀರದ ತುಂಬ ವ್ಯಾಪಿಸಿದ್ದು ಸಾಮಾನ್ಯ ಚೇತನ. ಆ ಸ್ಥೂಲ ಶರೀರದೊಳಗೆ ಅಂತಃಕರಣ ಅಂತ ಏನಾದಲ್ಲ, ಅದರೊಳಗೆ ಅಷ್ಟೇ ಇರೋದು ಅಲ್ಪ ದೇಶದಲ್ಲಿರೋದು ವಿಶೇಷ ಚೇತನ. ಅದಕ್ಕಂತಾರೆ ಅಲ್ಪ ದೇಶ. ಮತ್ತೆ ಅಧಿಕ ಕಾಲ ಅಂತಂದ್ರೆ ಸ್ಥೂಲ ಸಾಮಾನ್ಯ ಚೇತನ ಹೆಂಗಿರ್ತದ? ಸ್ಥೂಲ ಶರೀರ ಹೋದ ಮೇಲೂ ಸ್ಥೂಲ ಶರೀರ ಹೋದ ಮೇಲೂ ಸಾಮಾನ್ಯ ಚೇತನ ಇರ್ತದ. ವಿಶೇಷ ಚೇತನ ಸ್ಥೂಲ ಶರೀರ ಇರುವ ತನಕ ಇರ್ತದೆ. ಮತ್ತೆ ಸೂಕ್ಷ್ಮ ಶರೀರ ಹೋದ ಮೇಲೂ ಏನಿರ್ತದ? ಸಾಮಾನ್ಯ ಚೇತನ ಹಂಗೆ ಇರ್ತದ. ಸ್ಥೂಲ ಸೂಕ್ಷ್ಮ ಶರೀರಗಳು ಇವು ಶಾಶ್ವತವಾಗಿ ಇರಲ್ಲ. ಲೋಕಗಳಲ್ಲಿ ಏನಾಗ್ತಿರ್ತಾವ? ಹೋಗ್ತಾ ಇರ್ತಾವ. ಪಾಪ ಪುಣ್ಯಗಳ ಗಂಟು ಕಟ್ಕೊಂಡು ಅಡ್ಡಾಡ್ತಿರ್ತಾವ. ಸೂಕ್ಷ್ಮ ಶರೀರ ಕಾರಣ ಶರೀರ ಎರಡು ಜೋಡಾಗಿ ಅಡ್ಡಾಡ್ತಿರ್ತಾವ. ಇಷ್ಟು ನಮ್ಮದು ಅಜ್ಞಾನ ಇತ್ತು, ಈ ಜನ್ಮಕ್ಕೆ ಹೋಗಿ ಈ ಅಜ್ಞಾನವನ್ನ ಇಷ್ಟು ಬೆಳೆಸ್ಕೊಂಡಿನಿ, ಇಷ್ಟು ಕಡಿಮೆ ಮಾಡ್ಕೊಂಡಿನಿ ಅಂತೇಳಿ ಅದಕ್ಕೆ ತಕ್ಕಂತೆ ಏನ್ ಸಿಗಬೇಕು ಅದನ್ನು ತಗೊಂಡು ಬರ್ಲಕ್ಕ ಅವು ಅಡ್ಡಾಡ್ತಿರ್ತಾವ. ಅದು ತಗೊಂಡು ಬಂದು ಮತ್ತೆ ಈ ಭೂಮಿ ಮೇಲೆ ಭೋಗ ಮಾಡ್ತಿರ್ತಾವ. ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಹೋದ ಮೇಲೂ ಕೂಡ ನಮ್ಮ ಸಾಮಾನ್ಯ ಚೇತನ ಕೂಟಸ್ಥ ಚೇತನ ಹಂಗೆ ಇರ್ತದ. ಮತ್ತೆ ಈ ವಿಶೇಷ ಚೇತನ ಅನ್ನೋದೇನದ ಆ ಶರೀರ ತಗೊಂಡು ಬಂದು ಸಾಧನೆ ಮಾಡುವಾಗ ಮಾತ್ರ ನಿಮ್ಮ ವಿಶೇಷ ಚೇತನ ಇರ್ತದೆ. ಅದಕ್ಕೆ ಆಭಾಸ ಅಂತಾರೆ. ಆಭಾಸನ ಸ್ಥಿತಿಗತಿಗಳ ಬಗ್ಗೆ ಹೇಳಕತ್ತಾರೆ. ಅಲ್ಪ ದೇಶದಲ್ಲಿರುವ ಆಭಾಸನಿಗೆ ಅಧಿಕ ದೇಶದಲ್ಲಿರುವ ಕೂಟಸ್ಥನು ಪ್ರಕಾಶ ಮಾಡಲಿಕ್ಕಾಗುವುದಿಲ್ಲ. ಮತ್ತೆ ಇಲ್ಲೇನ್ ಬರೀಬೇಕು? ಸಾಮಾನ್ಯ ಚೇತನ ಅಧಿಕ ದೇಶದಲ್ಲಿ ಇರುವ ಕೂಟಸ್ಥನು, ಅಧಿಕ ದೇಶದಲ್ಲಿರುವ ಕೂಟಸ್ಥನು ಅಲ್ಪ ದೇಶದಲ್ಲಿ ಇರುವ ಆಭಾಸನನ್ನು ಅರಿಯುತ್ತಾನೆ. ಎಲ್ಲಿ ಬರಿಬೇಕಿದ್ದು? ಸಾಮಾನ್ಯ ಚೇತನದಾಗ ಬರಿಬೇಕು. ಅಧಿಕ ದೇಶದಲ್ಲಿರುವ ಕೂಟಸ್ಥನು ಅಲ್ಪ ದೇಶದಲ್ಲಿ ಇರುವ ಆಭಾಸನನ್ನು ಅರಿಯುತ್ತಾನೆ. ಇದು ಸಾಮಾನ್ಯ ಚೇತನದ ಭಾಗದಲ್ಲಿ ಬರಿಬೇಕು. ಆ ಕಡೆ ಏನ್ ಬರಿಬೇಕು? ವಿಶೇಷ ಚೇತನದಾಗ ಏನ್ ಬರಿಬೇಕು? ಅಲ್ಪ ದೇಶದಲ್ಲಿರುವ ಆಭಾಸನು, ಅಲ್ಪ ದೇಶದಲ್ಲಿರುವ ಆಭಾಸನು ಅಧಿಕ ದೇಶದಲ್ಲಿರುವ ಕೂಟಸ್ಥನನ್ನು ಅರಿಯಲು ಏನಾಗ್ತದ? ಅಲ್ಪ ದೇಶದಲ್ಲಿರುವ ಆಭಾಸನು ಅಧಿಕ ದೇಶದಲ್ಲಿರುವ ಕೂಟಸ್ಥನನ್ನು ಪ್ರಕಾಶ ಮಾಡಲಿಕ್ಕಾಗುವುದಿಲ್ಲ. ಇದಕ್ಕ ಅನುಭವ, ಶರಣರು ಹೇಳಿದ ಅನುಭವ ಹೇಳ್ರಿ. ಆಭಾಸನಾಗಿ
ನಾವು ಕೂಟಸ್ಥನ ಅರಿತೀವಿ ಅಂತಂದ್ರೆ ಆಗಂಗಿಲ್ಲ. ಅದು ಅಜ್ಞಾನದ ಜ್ಞಾನ. ನಮಗೆ ಜ್ಞಾನದ ಜ್ಞಾನ ಆಗ್ಬೇಕು ಅಂತಂದ್ರೆ ಆಭಾಸನಲ್ಲಿರುವ ಜೀವಭಾವಗಳನ್ನ ಕಳ್ಕೊಂಡು ನಿಶ್ಚಯ ಜ್ಞಾನ ಮಾಡಿಕೊಂಡು ನಾವು ಶುದ್ಧವಾದಂತ ಬ್ರಹ್ಮ, ಶುದ್ಧ ಬ್ರಹ್ಮ ಕೂಟಸ್ಥನಾದಾಗ ಮಾತ್ರ ಕೂಟಸ್ಥನ ಅನುಭವ ನಮಗಾಗ್ತದ. ಅದಕ್ಕೆ ಅವ್ರೇನ್ ಮಾಡಿದ್ರು ಶರಣರು, ಹೆಂಗದಿಯಪ್ಪ ನೀನಂತಂದ್ರ ಜಗದಗಲ, ಹೌದಿಲ್ಲ? ಸಾಮಾನ್ಯ ಚೇತನಕ್ಕೆ ಏನಂದ್ರ ಅವರು ಜಗದಗಲ, ಮುಗಿಲಗಲ. ಮತ್ತ ಮುಗಿಲಿಗೆ ಫೈನಲ್ ಏನು? ಮುಗಿಲಿನ ಆಚೆಗೆ ಏನಾರ ಆದ ಇಲ್ಲ? ಮುಗಿಲ ಅಂದ್ರೆ ಇವು ಮೋಡ, ನಕ್ಷತ್ರ ಏನೇನದಾವಲ್ಲ, ಆಕಾಶ, ಅದರಿಂದನೂ ಆಚೆಗೆ ಆದ ಇಲ್ಲ ಬ್ರಹ್ಮಾಂಡ? ಏನಿಲ್ಲ. ಮುಗಿಲು ಅಂತಂದ್ರೆ ಎಲ್ಲಿ ತನಕ? ಶಬ್ದ ಕೇಳಿಸೋ ತನಕ. ಶಬ್ದ ಕೇಳಿಸೋದು ಮುಗಿದ ಮೇಲೂ ಬೈಲದ ಆ ಕಡೆ, ಶಬ್ದ ಕೇಳಿಸ್ಲಾರದಂಥದ್ದು ನಿಶ್ಶಬ್ದವಾದ ಬೈಲದ ಆ ಕಡೆ. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ. ಮತ್ತೆ ನೀವೇನು ದೊಡ್ಡವರದಿರಿ ಗೊತ್ತಿಲ್ಲ ಕೂಟಸ್ಥ, ಅದಕ್ಕೇನ್ ಮಾಡ್ಬಿಟ್ರು? ನಿಮ್ ಮಗಲ ಅಂದ್ಬಿಟ್ರು ಅವ್ರು. ಏನ್ ನಮ್ಮ ಮಗಲ ಅಂದ್ಕೊಂಡ್ರು? ನಿಮ್ ಮಗಲ. ನಿಮ್ ಮಗಲ ಅಂದ್ರೆ ನೀ ಏರ್ ದೊಡ್ಡವನೇ ಅವನಿಗೆ ಗೊತ್ತು, ನಿಮ್ ಮಗಲ ಅಂದ್ಬಿಟ್ರು. ಆಭಾಸ ಎಷ್ಟದ? ನಮ್ಮ ಮಗಲ. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ ಮಗಲ. ಮತ್ತೆ ಬ್ರಹ್ಮಾಂಡದಿಂದ ಅತ್ತತ್ತ, ಮತ್ತೆ ಪಾತಾಳದಿಂದ ಅತ್ತತ್ತ. ಇದೆಲ್ಲ ಎದರ ಲಕ್ಷಣ? ಇದು ಸಾಮಾನ್ಯ ಚೇತನದ ಲಕ್ಷಣ. ಇದು ಹೇಳಿದ್ರೆ ನಿಮಗೆ ಚಂದ ಅರ್ಥ ಆಗ್ತದೆ. ಮುಂದೇನ್ ಮಾಡಿಬಿಟ್ರು? ಅದನ್ನು ಅರಿಯುವ ಶಕ್ತಿ ಕೂಟಸ್ಥನಿಗಿಲ್ಲ. ಅದಕ್ಕೇನ್ ಮಾಡಿದ್ರು? ಅಗಮ್ಯ ಅಂದ್ರ ಕೂಟಸ್ಥನ ಬುದ್ಧಿಗೆ ನಿಲ್ಕಂಗಿಲ್ಲ. ಅಗೋಚರ, ಕೂಟಸ್ಥನ ಕಣ್ಣಿಗೆ ಕಾಣಂಗಿಲ್ಲ. ಯಾರ್ದು? ಕೂಟಸ್ಥ ಅಲ್ಲ, ಆಭಾಸನ. ಆಭಾಸನ ಬುದ್ಧಿಗೆ ಆ ಪರಮಾತ್ಮ ನಿಲ್ಕಂಗಿಲ್ಲ, ಆಭಾಸನ ಬುದ್ಧಿಗೆ ತಿಳಿಯಂಗಿಲ್ಲ, ಹೌದಿಲ್ಲ? ಅರಿಯುವುದಿಲ್ಲ. ಅಲ್ಪ ದೇಶದಲ್ಲಿ ಇರುವ ಆಭಾಸನು ಅಧಿಕ ದೇಶದಲ್ಲಿರುವ ಕೂಟಸ್ಥನನ್ನು ಅರಿಯಲು ಪ್ರಕಾಶ ಮಾಡಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ಅಗಮ್ಯ, ಅಗೋಚರ, ಅಪ್ರಮಾಣ, ಏನು ಅಳತಿ ಮಾಡ್ಲಕ್ ಬರಂಗಿಲ್ಲ. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ. ಇಂಥದೇ ಒಂದು ಮೂರ್ತಿ ಅದ. ಮೂರ್ತಿಗತ್ಲೆ ಒಂದು ಏನರೇ ಅದ್ರದ ಒಂದು ಮೂರ್ತಿ ಮಾಡಿ ತೋರಿಸ್ಲಕ್ಕಾಗಲ್ಲ. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ, ಇದೆಲ್ಲ ಯಾರದ ಅನುಭವ? ಇದು ಆಭಾಸನ ಅನುಭವ. ಇದು ಸಾಧ್ಯ ಇಲ್ಲ, ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂತ. ಕರೆಕ್ಟಾ? ಈ ವಚನದಾಗ ಸಾಮಾನ್ಯ ಚೇತನ ಮತ್ತು ವಿಶೇಷ ಚೇತನಗಳನ್ನ ತಿಳಿಸಿ ಹೇಳಕ್ ಇಂಥ ವಚನ ಮಾಡ್ಯಾರ. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ ಲಿಂಗವೇ ಏನಾಗ್ಯದಿದು? ಆಭಾಸ ಏನಾಗ್ಯದ? ಚುಳುಕಾದ ಲಿಂಗ. ಇದು ಚುಳುಕಾದ ಲಿಂಗ. ಇದು ಜಗದಗಲ ಮುಗಿಲಗಲ ಇದ್ಯಾವುದು? ಮಹಾಲಿಂಗ. ಅದು ಮಹಾಲಿಂಗ. ಜಗದಗಲ, ಮುಗಿಲಗಲ, ಮಿಗೆಯಗಲ ಇದ್ದದ್ದು ಮಹಾಲಿಂಗ. ಇದ್ಯಾವ ಲಿಂಗ? ಆಭಾಸಂದು ಚುಳುಕಾದ ಲಿಂಗ. ಅಹಂ ಬ್ರಹ್ಮಾಸ್ಮಿ. ಬಹಳ ಇಂಪಾರ್ಟೆಂಟ್ ಅದಲ್ರಿ ಇದು, ಅನುಭವದ ಇದು.
ಸಾಮಾನ್ಯ ಚೇತನ ಅಂದ್ರೆ ಕೂಟಸ್ಥ ಅಂತ ಬರ್ಕೊಳ್ರಿ, ಏನ್ ತೊಂದರೆ ಇಲ್ಲ. ವಿಶೇಷ ಚೇತನ ಅಂತಂದ್ರೆ ಆಭಾಸ ಅಂತ ಬರ್ಕೊಳ್ರಿ, ಮತ್ತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಬೇರೆ ಬೇರೆ ಶಬ್ದಗಳು ಬಳಸ್ಯಾರ ಅಷ್ಟೇ, ಅದರ ಗುಣಗಳು ಗೊತ್ತಾಗಲಿ ಅಂತ ಅಷ್ಟೇ. ಇದು ಏನ್ ಮಾಡ್ತದ? ಸಾಮಾನ್ಯ ಚೇತನ ತನ್ನ ಪ್ರಕಾಶದಲ್ಲಿ ಏನ್ ಮಾಡಬೇಕು? ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ, ಸಾಮಾನ್ಯ ಚೇತನ ಹೆಂಗದ? ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲೇ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುತ್ತದೆ ಸಾಮಾನ್ಯ ಚೇತನ. ಇದು ವಿಶೇಷ ಚೇತನ ಏನ್ ಮಾಡ್ತದ? ವಿಶೇಷ ಚೇತನ ಏನ್ ಮಾಡ್ತದ? ಸಾಮಾನ್ಯ ಚೇತನದ ಸತ್ತಾ ಸ್ಫೂರ್ತಿ, ಸಾಮಾನ್ಯ ಚೇತನದ ಸತ್ತಾ ಸ್ಫೂರ್ತಿ ಹೊಂದಿ, ಸಾಮಾನ್ಯ ಚೇತನದ ಸತ್ತಾ ಸ್ಫೂರ್ತಿ ಹಿಡ್ಕೊಂಡು, ಸಾಮಾನ್ಯ ಚೇತನ ಇರ್ಲಿಲ್ಲ ಅಂತಂದ್ರೆ ವಿಶೇಷ ಚೇತನ ಇರ್ಲಕ್ ಸಾಧ್ಯ ಅದೇನ್ರಿ? ಅದೇನ್ ಮಾಡ್ತದ? ಸಾಮಾನ್ಯ ಚೇತನದ ಸತ್ತಾ ಸ್ಫೂರ್ತಿ ಹೊಂದಿ ಏನ್ ಮಾಡ್ತದ? ಕೇವಲ ಜಡ ಪದಾರ್ಥಗಳನ್ನು ಮಾತ್ರ ಪ್ರಕಾಶ ಮಾಡುತ್ತದೆ. ಇದಂ ಘಟಃ, ಇದಂ ಪಟಃ, ಬರ ಜಡ ವಸ್ತುಗಳನ್ನು ಮಾತ್ರ ಪ್ರಕಾಶ ಮಾಡುತ್ತದ್ದು ವಿಶೇಷ ಚೇತನ. ಆಭಾಸ ತನಗೆ ಸತ್ತಾ ಸ್ಫೂರ್ತಿ ನೀಡಿದ ಕೂಟಸ್ಥನನ್ನು ಪ್ರಕಾಶ ಮಾಡಲು ಏನಾಗ್ಯದದು? ಯಾವುದರಿಂದ ತನಗೆ ಸತ್ತಾ ಸ್ಫೂರ್ತಿ ಸಿಕ್ಕದ, ತನ್ನ ಇರುವಿಕೆಗೆ ಯಾವುದು ಆಸರೆಯಾಗ್ಯದ, ಅದನ್ನು ಸಹಿತ ಪ್ರಕಾಶ ಮಾಡುವ ಶಕ್ತಿ ಏನಾಗ್ಯದ? ಮಾಡೋದಕ್ಕೆ ಶಕ್ತಿ ಅದ ಏನದಕ್ಕ? ಅಸಮರ್ಥವಾಗಿದೆ. ತನಗೆ ಸತ್ತಾ ಸ್ಫೂರ್ತಿಯನ್ನು ಕೊಟ್ಟಂತ ಆ ಕೂಟಸ್ಥನನ್ನು ಅರಿಯಕ್ಕೂ ಅದಕ್ಕೆ ಸಾಮರ್ಥ್ಯ ಇಲ್ಲ. ಅದು ಆಭಾಸನ ಸ್ಥಿತಿ, ವಿಶೇಷ ಚೇತನದ ಸ್ಥಿತಿ. ಇದು ಸಾಮಾನ್ಯ ಅಂದ್ರೆ ಕೂಟಸ್ಥನ ಸ್ಥಿತಿ ಏನದಂತಂದ್ರ ತನ್ನ ಪ್ರಕಾಶದಲ್ಲಿ ತನ್ನನ್ನೂ ಮತ್ತು ಸರ್ವವನ್ನೂ ಪ್ರಕಾಶ ಮಾಡ್ತದದು. ಸಾಮಾನ್ಯ ವಿಶೇಷ ಅರ್ಥ ಆಗ್ಲಕತ್ತದ. ಈಗ ಒಂದು ಕೂಸು ಹಡದು ರಕ್ತ ಮಾಂಸಗಳನ್ನೆಲ್ಲ ಹಂಚಿಕೊಂಡು ಅಧಿಕವಾದಂತ ನೋವು ಪಟ್ಟು ಏನೇನೋ ಮಾಡಿಕೊಂಡು ಒಂದು ಮಾಂಸದ ಮುದ್ದೆಯನ್ನು ಹಾಡೋದು, ಅದಕ್ಕ ಏನ್ ಮಾಡ್ತಾಳ? ಬದುಕುವುದಕ್ಕ ಉಣದು ಉಡದು ಮಾತಾಡೋದು ಎಲ್ಲ ಕಲಿಸಿರ್ತಾಳಕಿ ತಾಯಿ. ಹೌದಾ ಇಲ್ಲ? ಅಕ್ಕಿ ಕಲಿಸಿದ ಮಾತುಗಳು ತಗೊಂಡು ಪ್ರತಿಯೊಂದು ಮಾತು ಅಕ್ಕಿ ಕಲಿಸಿದವೆ ಅದಾವ ಇಲ್ಲ ಮನ್ಯಾಗ? ಅಕ್ಕಿ ಕಲಿಸಿದ ಮಾತುಗಳೇ ತಗೊಂಡು ಆ ತಾಯಿಗೆ ನಾಯಿ ಬೈದಂಗೆ ಬೈತಿರ್ತಾನ, ನಾಯಿ ಬೈದಂಗೆ ಬೈತಿರ್ತಾನ ತಾಯಿ.
ಏನದ ಅಕ್ಕಿನೇ ಕೂಟಸ್ಥ ಹೌದಿಲ್ಲ ಅವನಿಗೆ. ಅವ ಆಡೋ ಮಾತಿಗೆ ಅವ ಆಡಿದ ಪ್ರತಿಯೊಂದು ಮಾತು ಅಕ್ಕಿನೇ ಕಲ್ಸಾಳ, ಅವೇ ಮಾತು ತಗೊಂಡು ಆಕಿಗೆ ಬೈತಿರ್ತಾನ. ಅಂದ್ರೇನು, ತನಗ ಯಾರು ಮಾತು ಕಲ್ಸ್ಯಾರ ಅದನ್ನು ಸಹಿತ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಅವ ಯಾವ ಸ್ಥಿತಿ ಒಳಗದಾನ? ಅವನು ಆಭಾಸನ ಸ್ಥಿತಿ ಒಳಗದಾನ. ಹೌದಲ್ರಿ? ತನಗೆ ಸತ್ತಾ ಸ್ಫೂರ್ತಿಯನ್ನು ನೀಡಿದ ಕೂಟಸ್ಥನನ್ನು ಸಹಿತ ಅರಿಯುವ ಸಾಮರ್ಥ್ಯ ಅವನಿಗಿಲ್ಲ, ಚೇತನವನ್ನು ಅರಿಯುವ ಸಾಮರ್ಥ್ಯ ಇಲ್ಲ. ಕೇವಲ ಜಡ ಪದಾರ್ಥಗಳನ್ನು ಮಾತ್ರ ಅರಿಯುವಂಥವನು ಆಭಾಸ. ಮತ್ತೆ ಹಿಂತಿರುಗಿ ತನಗೆ ಸತ್ತಾ ಸ್ಫೂರ್ತಿಯನ್ನು ಒದಗಿಸುವ ಇರುವಿಕೆಯನ್ನೇ ಕೊಟ್ಟಿರುವಂತ ಸಾಮಾನ್ಯ ಚೇತನವನ್ನ ವಿಶೇಷ ಚೇತನನಾದ ಕೂಟಸ್ಥನನ್ನು ಸಾಮಾನ್ಯ ಚೇತನವನ್ನು ವಿಶೇಷ ಚೇತನನಾದ ಆಭಾಸನು ತಿಳಿಯಲಾರ. ತಿಳಿಯಂಗಿಲ್ಲ. ಆಭಾಸ ಹೆಂಗಿರ್ತಾನ? ಅಂತಃಕರಣ ಸಹಿತನಾಗಲ್ಪಟ್ಟ ಯಾವ ಆಭಾಸನಿರುವನೋ ಅವನು ಮಾತ್ರ ಚೇತನವಾಗಲ್ಪಟ್ಟ ಯಾವ ಸಾಕ್ಷಿಗೆ ವಿಷಯನಾಗಿ ಪ್ರತೀತಿ ಆಗುತ್ತಾನೆ. ಇಲ್ಲಿ ಇವ ಯಾರು? ಕೂಟಸ್ಥನಿಗೇನಂತಾರ? ಅರಿಯುವವನಿಗೇನಂತಾರ? ವಿಷಯಿ. ಕೂಟಸ್ಥ ವಿಷಯಿ. ಅರಿಯುವವ. ಇವ ಆಭಾಸ ಏನು? ವಿಷಯ. ಅರಿಸಿಕೊಳ್ಳುವವ. ವಿಷಯ. ಈ ವಿಚಾರ ಸಾಗರ ಏನಾಗ್ಯದ ನಿಮಗ? ವಿಷಯನ ವಿಷಯಿನ? ವಿಷಯ ಆಗ್ಯದ. ಅದನ್ನ ಅರ್ಥ ಮಾಡ್ಕೊಳ್ಳೋರು ಯಾರು? ವಿಷಯಿ. ಯಾರು ಅದನ್ನ ಅಧ್ಯಯನ ಮಾಡಿ ತಿಳ್ಕೊಳಕತ್ತಾರ ಅವರು ವಿಷಯಿ. ವಿಚಾರ ಸಾಗರ ವಿಷಯ. ಹಂಗ ಇವ ಆಭಾಸ ವಿಷಯ, ಕೂಟಸ್ಥ ವಿಷಯಿ. ಮತ್ತ ಆಭಾಸ ಅಂಶ. ಇವ ಯಾರು? ಸಾಮಾನ್ಯ ಚೇತನ ಕೂಟಸ್ಥ ಅಂಶಿ. ಅಂಶ. ಕೂಟಸ್ಥ ಅಂಶಿ. ಆಭಾಸ ಅಂಶ. ಕೂಟಸ್ಥ ವಂಶಿ. ಆಭಾಸ ವಂಶ. ಕೂಟಸ್ಥನ ವಂಶನೇ ಹೌದಿಲ್ಲ, ಎಲ್ಲ ಒಟ್ಟು ಜಗತ್ತು ಅವಂದೇ ವಂಶದ್ದು ಹೌದಲ್ರಿ? ಅವ್ರ ವಂಶ ಇವ್ರ ವಂಶ, ಅವ್ರ ವಂಶ ಉದ್ಧಾರ ಮಾಡ್ಬೇಕು, ಇವ್ರ ವಂಶ ಉದ್ಧಾರ ಮಾಡ್ಬೇಕು. ಏನ್ ಮಣ್ಣು ಉದ್ಧಾರ ಮಾಡಂಗಿಲ್ಲ. ಪರಮಾತ್ಮನ ವಂಶದವ್ರು ನಾವೆಲ್ಲ. ಅದಕ್ಕೆ ಪರಮಾತ್ಮನ ರಾಜ್ಯದೊಳಗೆ ಬಂದು ಪರಮಾತ್ಮನನ್ನ ನೆನೆಸ್ತಾ ಪರಮಾತ್ಮನ ಪ್ರಚಾರ, ಪರಮಾತ್ಮನ ವಿಚಾರದಲ್ಲಿದ್ದು ಪರಮಾತ್ಮನನ್ನು ಉದ್ಧಾರ ಮಾಡ್ಬೇಕೇ ಹೊರತು ಯಾರ್ದಾರ ವಂಶ ಉದ್ಧಾರ ಮಾಡ್ಲಕ್ಕೆ ಹುಟ್ಟಿದವ್ರಲ್ಲ ನಾವು. ಜಗ್ಗಿ ಶ್ರೀಮಂತರು ಇರ್ತಾರ, ಮಕ್ಕಳಾಗಿರಂಗಿಲ್ಲ. ಈಟೆಲ್ಲ ಆಸ್ತಿ ಯಾರಿಗೆ ಬಿಟ್ಟು ಹೋಗ್ಬೇಕಪ್ಪ? ನಾವ್ ಹಡದ ಮಕ್ಕಳಿಗೆ ಆದ್ರ ಕೊಟ್ಟು ಹೋದ್ರ ಸಾರ್ಥಕ ಆಗ್ತದ? ಏನು ಇವ್ರ ಅಪ್ಪಂದದಲ್ಲ, ಪರಮಾತ್ಮಂದದ. ಪರಮಾತ್ಮನ ವಸ್ತು ಇರೋದ್ ದಿವ್ಸ ಭೋಗಿಸಿ ಪರಮಾತ್ಮನಿಗೆ ಬಿಟ್ಟು ಹೋಗ್ಬೇಕು ಅನ್ನೋ ಬುದ್ಧಿ ಇಲ್ಲದಕ್ಕ ನನಗೆ ಮಕ್ಕಳಾಗಿಲ್ಲ, ನಾನು ವಂಶ ಉದ್ಧಾರ ಆಗಿಲ್ಲ. ಅದೆಲ್ಲ ಯಾರ ಕೆಲಸ? ಅದು ಕೂಟಸ್ಥಂದ, ಆಭಾಸಂದ.
ಹೆಂಗ್ರಿ? ನನಗೆ ಮಕ್ಕಳಾಗಿಲ್ಲ, ನಾ ಸಂಪಾದಿಸಿದ ಇಷ್ಟೊಂದು ಹೇರಳವಾದ ಆಸ್ತಿಯನ್ನ ಯಾರಿಗ ಬಿಟ್ಟು ಹೋಗ್ಬೇಕಾಗ್ತದಲ್ಲ ಅಂತ ವಿಚಾರ ಮಾಡೋದು ಯಾವುದು? ವಿಶೇಷ ಚೇತನ ಆಭಾಸನ ಬುದ್ಧಿ, ಅದು ಅಜ್ಞಾನದ ಕೆಲಸ, ಅದು ಅಜ್ಞಾನದ್ದು. ಸಾಮಾನ್ಯ ಚೇತನ ಏನದ? ಯಾವ ಕರ್ಮಕ್ಕೆ ನಾವು ಹುಟ್ಟಿ ಬಂದೀವಿ, ಎಲ್ಲೋ ಹುಟ್ಟಿವಿ, ಎಲ್ಲೋ ಬದುಕ್ಲಕತ್ತೀವಿ, ಎಲ್ಲೋ ಸತ್ತು ಹೋಗ್ತೀವಿ, ಬದುಕಿರೋ ದಿವಸ ಇದನ್ನ ಭೋಗಿಸಿ ಆರಾಮಾಗಿದ್ದೋಗ್ಬೇಕು ಅನ್ನೋದು ಸಾಮಾನ್ಯ ಚೇತನ, ಕೂಟಸ್ಥನ ಜ್ಞಾನ. ಅದು ವಂಶ ಉದ್ಧಾರ ಮಾಡ್ಬೇಕಾ? ಯಾರ್ದಾರೆ? ನಾವೇ ಆಡೋದು. ನಮ್ಮ ಮಕ್ಕಳಿಗೆ ಕೊಟ್ಟು ಹೋಗ್ಬೇಕಂದ್ರೆ ಅದು ವಂಶ ಉದ್ಧಾರ ಅಂತ. ಅವ ದೀಪ ಹಚ್ಚಲಕ್ ಹುಟ್ಟಾನೋ ಏನೋ, ದೀಪ ಆರಿಸ್ಲಕ್ ಹುಟ್ಟಾನೋ, ಎಂತ ಸುಳಮಗ ಹುಟ್ಟಿರ್ತಾನೋ ಯಾವನಿಗೆ ಗೊತ್ತು. ಆದ್ರೆ ಪರಮಾತ್ಮನ ವಿಚಾರ, ಪರಮಾತ್ಮನ ಪ್ರಚಾರದಾಗಿದ್ದು ಹೋದ್ರೆ ಪರಮಾತ್ಮನ ಸಾಧನೆ ಅದು. ಹೌದಾ ಇಲ್ಲ? ಈ ಜ್ಞಾನ ಇರ್ಲಾರ್ದವ ವಂಶೋದ್ಧಾರಕನ ಬಗ್ಗೆ ಚಿಂತೆಗೆ ಸತ್ತೋತಾನ. ಜ್ಞಾನದ ಕೆಲಸ ಏನ್ರಿ? ವಂಶಿ ಪರಮಾತ್ಮ, ವಂಶಿ ಅಂಶಿ ಕೂಟಸ್ಥ ಏನದನಲ್ಲ, ಅವನ ಜ್ಞಾನ ಇತ್ತು ಅಂದ್ರೆ ಇಂಥ ಚಿಂತೆನೇ ಆಗಂಗಿಲ್ಲ, ನಿಶ್ಚಿಂತ ಇರ್ತಾನ. ಹುಟ್ಟಿನಿ, ಬದುಕಬೇಕು, ಆರಾಮ, 4 ದಿನ ಮಜಾ ಮಾಡಿ ಹೋಗ್ಬೇಕು. ಯಾವ್ದ ಚಿಂತೆ ಚೂಂಡು ದುಃಖ ಪಟ್ಟು ಹೋಗೋದಲ್ಲ. ಮಾತು ಯೋಗ್ಯ ಅದ, ವಂಶೋದ್ಧಾರಕ ಚಿಂತೆ. ನಿಶ್ಚಿಂತ ಆಗ್ಲಿಕ್ಕೆ ಇಲ್ಲೊಂದು ಪಾಯಿಂಟ್ ಸಿಕ್ತಾ? ಸಿಕ್ತಾ ಇಲ್ಲ? ನನಗೊಂದು ಗಂಡು ಮಗ ಹುಟ್ಟಿದ್ರೆ ಅವನಿಗೆ ಇದೆಲ್ಲ ಆಸ್ತಿ ಕೊಟ್ಟು ಆದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತದ ಅನ್ಬೇಕು. ಯಾವುದೋ ಕರ್ಮಕ್ಕೆ ಭೂಮಿ ಮೇಲೆ ನಾನು ಹುಟ್ಟಿನಿ, ಇತರ ಜೀವಿಗಳು ಹುಟ್ಟ್ಯಾವ, 4 ದಿನ ಇದ್ದು ಈ ನನಗೇನು ಪರಮಾತ್ಮ ಭೋಗ ಕೊಟ್ಟನ, ಅದಿಷ್ಟು ಭೋಗ ಮಾಡಿ ಎಲ್ಲಿ ಮನಿ ಮುಂದೆ ಬಿದ್ದು ಸಾಯ್ಬೇಕು, ರೋಡಿಗೆ ಬಿದ್ದು ಸಾಯ್ಬೇಕು, ಅವ ಹಂಗ ನೀರಾಗ ಮುಣಿಗಿ ಸಾಯ್ಬೇಕು, ಅಲ್ಲಿ ಸಾಯ್ಬೇಕಂತ ಬರೆದಿರ್ತಾನ. ಅದರಂಗೆ ಸತ್ತು ಹೋಗೋದು. ಇಲ್ಲಿ ಯಾರೂ ನಮ್ಮ ಸಂಬಂಧಿಕರಲ್ಲ, ಇಲ್ಲಿ ಯಾವ ಸಂಪತ್ತು ನಮ್ಮದಲ್ಲ, ನಾವು ಆಡೋದೂ ನಮ್ಮೂ ಅಲ್ಲ, ಮಂದಿ ಹಡದೂ ನಮ್ಮೂ ಅಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವು ಏನು ನಮ್ಮ ಮನ್ಯಾಗ ಹುಟ್ಟ್ಯಾವ ಅಂದ ಕೂಡ್ಲೇನೆ ಅವೇನು ನಮಗೆ ಕೈ ಹಿಡಿದು ಉದ್ಧಾರ ಮಾಡಿ ಎತ್ತಿ ಆಡಿಸ್ತಾವ ಅನ್ನೋದನ್ನು ಏನು ಗ್ಯಾರಂಟಿ ಇಲ್ಲ. ನನ್ನ ಭೋಗ ನನಗೆ, ಎಲ್ಲ ಜೀವಿಗಳು ಅವರವರ ಭೋಗ ಅವುಗಳಿಗೆ ಅಂತೇಳಿ ಅಂದ್ರೆ ಇದು ಕೂಟಸ್ಥನ ವಿಚಾರ. ಎಲ್ಲ ಹಿಂಗಾಗಬೇಕಿತ್ತು, ಹಾಂಗಾಗಬೇಕಿತ್ತು ಅಂದ್ರೆ ಅದೆಲ್ಲ ಆಭಾಸನ ವಿಚಾರ, ಅಜ್ಞಾನದ ವಿಚಾರ. ಮುಂದೇನು? ಸಾಕ್ಷಿಯು ಸ್ವಯಂ ಪ್ರಕಾಶದಿಂದ ಪ್ರತೀತಿಯಾಗುತ್ತದೆ. ಅಂತಃಕರಣದ ಆಭಾಸ ಸಹಿತವಾದ ಯಾವ ವೃತ್ತಿ ಇರುವುದೋ ಆ ವೃತ್ತಿಗೆ ಸಾಕ್ಷಿಯು ವಿಷಯವಾಗುವುದಿಲ್ಲ. ಅದೇ ಏನದಲ್ಲ, ಅಂತಃಕರಣದ ವೃತ್ತಿ ಅದಲ್ಲ, ಅಂತಃಕರಣದ ವೃತ್ತಿಗೆ ಸಾಕ್ಷಿ ವಿಷಯ ಆಗಲ್ಲ. ಅಂತಃಕರಣದೊಳಗೆ ನೀವು ಸದ್ಗುರುವಿನಿಂದ ಪಡೆದುಕೊಂಡ ಜ್ಞಾನ ಏನದಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಒಂದು ಜ್ಞಾನ ಅದಲ್ಲ, ಆ ಜ್ಞಾನದ ದೃಷ್ಟಿಯಿಂದ ನೀವು ನೋಡ್ತೀರಿ ಅಷ್ಟೇ ಹೊರತು ಆ ವೃತ್ತಿ ನಿಂತ ಆಗಂಗಿಲ್ಲ. ಅಂದ್ರೆ ಆಭಾಸನಿಂದ ಕೂಟಸ್ಥನನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅಂತಃಕರಣದಿಂದ ಅಂದ್ರೆ ಮನಸ್ಸಿನಿಂದ ಅಥವಾ ಮಾತಿನಿಂದ, ಮತ್ತಿನ್ಯಾವುದೋ ಇಂದ್ರಿಯದಿಂದ ಆ ಒಂದು ಕೂಟಸ್ಥನನ್ನು ಅರಿಯಲಿಕ್ಕೆ ಆಗುವುದಿಲ್ಲ. ಅಂತಃಕರಣ ಅದರದ ವೃತ್ತಿ, ಅಂತಃಕರಣದ ವೃತ್ತಿ ಅಂದ್ರೆ ಪರಿಣಾಮ. ಅಂತಃಕರಣ ವೃತ್ತಿ ಮತ್ತೆವುದು ಮಾತು, ಏನೋ ಮಾತು ಮಾಡಿಕೊಂಡು ಅಥವಾ ಯಾವುದೋ ಒಂದು ಮಾತು, ಅಂತಃಕರಣ ವೃತ್ತಿ ಮಾತಿನಿಂದ ಮತ್ತೆ
ಅಂತಃಕರಣ ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಬಂತ ಅದ್ರೊಳಗ. ಮಾತಿನಿಂದ ತಿಳ್ಕೊನಿ ಅಂತಂದ್ರ ತಿಳ್ಕೊಳಕ್ ಆಗಂಗಿಲ್ಲ. ಮತ್ತೆ ಅಂತಃಕರಣ ವೃತ್ತಿಲಿಂತಂದ್ರೆ ಅದರ ಪರಿಣಾಮದಿಂದನೂ ನಾ ತಿಳ್ಕೊತೀನಿ ಅಂದ್ರೆ ತಿಳ್ಕೊಳಕ್ ಆಗಂಗಿಲ್ಲ. ಮತ್ತಿನ್ನ ಅದರಿಂದ ತಿಳ್ಕೊಬೇಕತ್ತೀರಿ ಇಂದ್ರಿಯಗಳ ಮೂಲಕ ತಿಳ್ಕೊಬೇಕಂದ್ರ ಅದರೊಳಗೆ ಯಾವ ವಿಷಯಗಳು ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿದ್ದಂದ್ರೆ ಇಂದ್ರಿಯಗಳ ಮೂಲಕ ತಿಳ್ಕೊಳಕ್ ಸಾಧ್ಯ ಇದೆ. ಇಂದ್ರಿಯಗಳ ಮೂಲಕ ಈ ಆಭಾಸನಿಗೆ ಕೂಟಸ್ಥನನ್ನು ಅರಿಯಲು ಶಕ್ಯವಿಲ್ಲ. ಆಭಾಸನ ಕಡೆ ಬರಿಬೇಕಿದು. ಆಭಾಸನ ಕಡೆ ವಿಶೇಷ ಚೇತನ ಏನದಲ್ಲ, ಈ ಆಭಾಸನಿಗೆ ಅಂತಃಕರಣ ವೃತ್ತಿ ಅಥವಾ ಮಾತು ಮತ್ತಿನ್ ಯಾವುದೋ ಇಂದ್ರಿಯಗಳ ಮೂಲಕ, ಶರೀರದ ಮೂಲಕ ಯಾವುದೋ ಪೂಜಾ ಪಾಠ, ತಪಸ್ಸು, ಧ್ಯಾನ ಏನೆಲ್ಲ ಮಾಡಿನಿ ಅಂದ್ರೂ ಅವನಿಗೆ ಅರಿಲಿಕ್ಕೆ ಆಗಂಗಿಲ್ಲ. ಅಂತಃಕರಣ ವೃತ್ತಿಯಿಂದ ಇದು ಅರಿಲಿಕ್ಕೆ ಆಗಲ್ಲ. ಕೂಟಸ್ಥ ಈ ಸೈಡ್ ಏನ್ ಬರಿಬೇಕು? ಕೂಟಸ್ಥನೇ ಏನಾತನ? ಶುದ್ಧಾಂತಃಕರಣ. ಕೂಟಸ್ಥನೇ ಶುದ್ಧಾಂತಃಕರಣ ಅಂದ್ರೆ ಚೇತನವನ್ನು ಅರಿಯಲು ಅಂತಃಕರಣ ಹದವಾದಾಗ ಅಥವಾ ಸಿದ್ಧವಾದಾಗ. ಶುದ್ಧಾಂತಃಕರಣ ಅಂದ್ರೆ ಚೇತನವನ್ನು ಅರಿಯಲು ಅಂತಃಕರಣ ಹದವಾದಾಗ ಅಥವಾ ಸಿದ್ಧವಾದಾಗ. ಅಂದ್ರೆ ಶುದ್ಧವಾದಾಗ, ಸಿದ್ಧವಾದಾಗ ಕೂಟಸ್ಥನೇ ಆಭಾಸನ ಅರಿವಿಗೆ ಬರುತ್ತಾನೆ. ಸಾಮಾನ್ಯ ಚೇತನ ಅರಿವಿಗೆ ಯಾವಾಗ ಬರ್ತದ? ಕೂಟಸ್ಥನೇ. ಶುದ್ಧಾಂತಃಕರಣ ಅಂದರೆ ಚೇತನವನ್ನು ಅರಿಯಲು ಅಂತಃಕರಣ ಹದವಾದಾಗ ಮತ್ತು ಸಿದ್ಧವಾದಾಗ ಆಭಾಸನ ಅರಿವಿಗೆ ಬರುತ್ತಾನೆ. ಕೂಟಸ್ಥನೇ ಸ್ವತಃ ತಾನೇ ಅರಿವಿಗೆ ಬರ್ತಾನೆ. ಅಂತಃಕರಣ ಈ ಕಡೆ ಅಂತಃಕರಣದ ವೃತ್ತಿ, ಮಾತು, ಕೃತಿ, ಆಲೋಚನೆ ಇಂದ್ರಿಯಗಳ ಮೂಲಕ ಯಾವ್ದ್ರ ಮೂಲಕನೇ ತಿಳ್ಕೊತೀನಿ ಅಂದ್ರೆ ತಿಳ್ಕೊಳಕ್ ಸಾಧ್ಯ ಇಲ್ಲ. ಅವನೇ ಸ್ವತಃ ನಿಮ್ಮ ಅನುಭವಕ್ಕೆ ಬರ್ತಾನ ಯಾವಾಗ ನಿಮ್ಮ ಅಂತಃಕರಣ ಶುದ್ಧವಾದಾಗ ಮತ್ತು ಪರಮಾತ್ಮನನ್ನ ಪಡ್ಕೊಳ್ಳಕ್ಕೆ ಯೋಗ್ಯವಾದಾಗ, ಹದವಾದಾಗ ಅವನೇ ಬರ್ತಾನೆ. ಯಾವಾಗ ಇಂದ್ರಿಯ ಮತ್ತು ಘಟದ ಸಂಯೋಗವಾಗುತ್ತದೆಯೋ ಆವಾಗ ಇಂದ್ರಿಯ ಮೂಲಕ ಅಂತಃಕರಣ ವೃತ್ತಿ ಹೊರಟು ಘಟದ ಸಮಾನ ಆಕಾರ ತಾಳುತ್ತದೆ, ಆವರಣ ಭಂಗ ಮಾಡ್ತದ ಅನ್ನೋದು ಅದೇ ಹೇಳ್ತಾರ ಅವ್ರು. ಇದೇನು ಗೊತ್ತಿಲ್ಲ ನಿಮಗ? ಹೇಗೆಂದರೆ ಯಾವ ಪ್ರಕಾರ ಮೂಷೆಯಲ್ಲಿ ಮೌಲ್ಡ್ ಅದ್ರೊಳಗ ಕಾಸಿದ ಕಬ್ಬಣ ಹಾಕಿ ಒಂದು ವಸ್ತು ತಯಾರು ಮಾಡ್ತಾರಲ್ಲ, ಹಾಂಗ ಇದೇನ್ ಮಾಡ್ತದ ಹೋಗಿ ಅದರ ಆಕಾರ ತಾಳ್ತದ. ತಗಡ ಇದು ಒಂದು ಕಾಸಿದ ಕಬ್ಬಣ ಯಾವ ಅಚ್ಚಿನೊಳಗೆ ಹಾಕ್ತಾರ ಆ ಅಚ್ಚಿನ ಆಕಾರ ಹೆಂಗ್ ಪಡ್ಕೊತದ, ಹಾಂಗ ಇದೇನ್ ಮಾಡ್ತದ ಅಂತಃಕರಣ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳ್ತದ. ಅದಕ್ಕೇನಂತಾರಂದ್ರ ಆವರಣ ಭಂಗ ಮಾಡೋದು ಅಂತಾರೆ. ಅದರಂತೆ ಅಂತಃಕರಣವು ಕೂಡ ಘಟದ ಸಮಾನವಾದ ಆಕಾರ ಹೊಂದುತ್ತದೆ. ಪೂರ್ತಿ ಒಳ ಹೊರಗೆ ಹೊಕ್ಕುತ್ತದೆ ಇದು ಹೋಗಿ ಅಂತಃಕರಣ. ಆ ವಸ್ತುವಿನ ಈಗ ಹೆಂಗ ಆಕಾರ ತಗೋತದಲ್ಲ, ಮೌಲ್ಡ್ನೊಳಗೆ ಹೋಗಿ ಕಬ್ಬಣದ ರಸ ಹಾಕಿದ್ರೆ ಹಾಂಗಿದು ಹೋಗಿ ಏನ್ ಮಾಡ್ತದ ಅದರ ಆಕಾರ ತಗೋತದ. ಒಂದು ಘಟದ ಜ್ಞಾನವಾಗಬೇಕಾದರೆ ಏನೇನು ಆಗುತ್ತದೆ ಎಂದರೆ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ಪುಣ್ಯಾತ್ಮರು. ಘಟವು ಏನದ ಹೊರಗೆ ಇದೆ,
ಅಂತಃಕರಣ ಒಳಗೆ ಇದೆ. ವೃತ್ತಿ ಇಲ್ಲದೆ ಜ್ಞಾನದ ವ್ಯವಹಾರವಾಗುವುದಿಲ್ಲ. ಘಟದ ಜ್ಞಾನವಾಗಬೇಕಾದರೆ ನಮ್ಮ ಅಂತಃಕರಣದ ಪರಿಣಾಮವಾದ ವೃತ್ತಿಯು ನೇತ್ರದ್ವಾರ ಹೊರಹೊರಟು ಘಟಕ್ಕೆ ಸಂಬಂಧಪಟ್ಟು ಘಟದ ಆಕಾರ ತಾಳಿದಾಗ ಘಟದ ಆವರಣ ಭಂಗವಾಗುತ್ತದೆ. ಈ ವಿಷಯ ಸಾಕಷ್ಟು ನಿಮ್ಮೊಳಗ ಪ್ರಸಿದ್ಧವಾಗ್ಯದ. ಇದರ ಬಗ್ಗೆ ಮತ್ತೆ ಆವರಣ ಭಂಗದ ಬಗ್ಗೆ ಹೇಳಿ. ವೃತ್ತಿಯು ಆಭಾಸವಿರಲಾರದೆ ಆಗುವುದಿಲ್ಲ. ಇದು ಎಲ್ಲಿ ಆಭಾಸ ಮತ್ತು ವೃತ್ತಿ ತಯಾರಾಗ್ತದಲ್ಲ, ಆಭಾಸನಿಲ್ಲದೆ ವೃತ್ತಿ ಆಗಂಗಿಲ್ಲ. ವೃತ್ತಿಯು ಆಭಾಸ ಸಹಿತವಾಗಿಯೇ ಆಗುತ್ತದೆ. ವೃತ್ತಿಯು ಆಭಾಸರಹಿತ ಆಗುವುದಿಲ್ಲ, ಏಕೆಂದರೆ ವೃತ್ತಿಯು ಅಂತಃಕರಣದ ಪರಿಣಾಮವಿರುತ್ತದೆ. ಇದು ಆಭಾಸ ಸಹಿತವಾಗಿಯೇ ವೃತ್ತಿ ತಯಾರಾಗ್ತದೆ. ವೃತ್ತಿ ಭಾಗ ಜಡವಸ್ತುವಿನ ಆವರಣ ಭಂಗ ಮಾಡಿದರೆ ಆಭಾಸ ಭಾಗವು ಜಡವಸ್ತುವನ್ನು ಪ್ರಕಾಶ ಮಾಡುತ್ತದೆ. ವೃತ್ತಿ ಅಂತಂದ್ರೆ ಅಂತಃಕರಣ ಪ್ಲಸ್ ವಿಷಯ. ಇದು ಒಂದು ಸ್ಯಾಂಪಲ್ ಕೊಟ್ಟನ ಸೂತ್ರ. ವೃತ್ತಿ ಈಸ್ ಈಕ್ವಲ್ ಟು ಅಂತಃಕರಣದ ಪರಿಣಾಮ. ಹಾಲು ಮೊಸರಾಗುವುದು. ಅಂತಃಕರಣವೆಂಬ ಹಾಲಿಗೆ ವಿಷಯವೆಂಬ ಹೆಪ್ಪು ಬೆರೆತಾಗ ಮೊಸರು ಎಂಬ ವೃತ್ತಿ ಉಂಟಾಗುತ್ತದೆ. ಅದಕ್ಕೇನ್ ಮಾಡಿ, ವೃತ್ತಿ ಅಂತಂದ್ರೆ ಅಂತಃಕರಣ ಪ್ಲಸ್ ವಿಷಯ. ವಿಷಯ ಅಂದ್ರೆ ಹೆಪ್ಪು, ಅಂತಃಕರಣ ಎನ್ನುವ ಹಾಲು. ಇದು ಯಾವಾಗ ಆಗ್ತದ ಆವಾಗ ಏನಾಗ್ತದೆ, ವೃತ್ತಿ ತಯಾರಾಗ್ತದೆ. ಇದು ಒಂದು ಸೂತ್ರ ಬರ್ಕೋಬೇಕು. ಒಂದ್ ಕಡೆ ಏನ್ ಬರ್ಕೋಬೇಕು, ಅಂತಃಕರಣದ ವೃತ್ತಿ ಅಂದ್ರೆ ಅಂತಃಕರಣದ ಪರಿಣಾಮ. ಹಾಲು ಮೊಸರಾಗುವ ಹಾಗೆ ವೃತ್ತಿ ಅನ್ನೋದೊಂದು ಶಬ್ದ. ಈಗ ಆಭಾಸ ಕೂಟಸ್ಥಂದು ಮಾಡಿದ್ನಲ್ಲ, ಈಗ ವೃತ್ತಿಗೆ ತಗೊಂಡ್ಬಂದ್ರಿ ಈಗ ಅವರು. ಅದಕ್ಕ ಅಂತಃಕರಣವೆಂಬ ಹಾಲಿಗೆ ವಿಷಯ ಶಬ್ದ ಸ್ಪರ್ಶ ರೂಪ ರಸಗಂಧ ಎಂಬ ವಿಷಯದ ಹೆಪ್ಪು ಬೆರೆತಾಗ ಮೊಸರು ಎಂಬ ವೃತ್ತಿ ತಯಾರಾಗುತ್ತದೆ. ಅದಕ್ಕೆ ವೃತ್ತಿ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಟ್ಟರು. ವೃತ್ತಿ ಈಸ್ ಈಕ್ವಲ್ ಟು ಅಂತಃಕರಣ ಪ್ಲಸ್ ವಿಷಯ. ಅಂತಃಕರಣ ಪ್ಲಸ್ ವಿಷಯ ಆಗಿ ಏನಾಗ್ತದೆ, ಪರಿಣಾಮ ಆಗ್ತದೆ. ಆಭಾಸ ಎಂದರೆ ಅಂತಃಕರಣ ಎಂಬ ಕನ್ನಡಿಯಲ್ಲಿನ ಕೂಟಸ್ಥ ಚೇತನದ ಪ್ರತಿಬಿಂಬ. ಇದು ಆಭಾಸ ಅಂತಂದ್ರೆ ಏನಂತ ಹೇಳ್ತಾನ, ಅಂತಃಕರಣ ಎಂಬ ಆಭಾಸನ ಸೈಡ್ ಬರ್ಕೋಬೇಕಿದು ವಿಶೇಷ ಚೇತನದ ಕಡಿ. ಅಂತಃಕರಣ ಎಂಬ ಕನ್ನಡಿಯಲ್ಲಿನ ಪ್ರತಿಬಿಂಬವೇ ಆಭಾಸ. ಅಂತಃಕರಣ ಎಂಬ ಕನ್ನಡಿಯಲ್ಲಿನ ಪ್ರತಿಬಿಂಬವೇ ಆಭಾಸ. ಎಲ್ಲಿ ಬರ್ಕೋಬೇಕಿದು, ವಿಶೇಷ ಚೇತನದ ಕಡಿ ಬರಿಬೇಕಿದು. ಪ್ರತಿಬಿಂಬವೇ ಆಭಾಸ ಅಥವಾ ವಿಶೇಷ ಚೇತನ. ಈ ಕಡೆ ಏನು ಬರ್ಕೋತೀರಿ, ಬಿಂಬ ಅಂತ ಬರ್ಕೋಬೇಕು. ಸಾಮಾನ್ಯ ಚೇತನ ಅಂತಂದ್ರೆ ಬಿಂಬ ಕೂಟಸ್ಥ. ಸಾಮಾನ್ಯ ಚೇತನ ಕೂಟಸ್ಥ ಅಂದ್ರೆ ಬಿಂಬ. ಆ ಕಡೆ ವಿಶೇಷ ಚೇತನ ಆಭಾಸ ಅಂತ ಈ ಸೈಡ್ ಏನ್ ಬರ್ಕೋಬೇಕು, ಅಂತಃಕರಣ ಎಂಬ ಕನ್ನಡಿಯಲ್ಲಿನ ಪ್ರತಿಬಿಂಬವೇ ಆಭಾಸ ಅಥವಾ ವಿಶೇಷ ಚೇತನ. ಬಿಂಬ ಅಂತಂದ್ರೆ ಸಾಮಾನ್ಯ ಚೇತನ. ಈಗ ನೋಡ್ರಿ, ಬಿಂಬ ಎಲ್ಲಾ ಕಡೆ ಅದ. ಹೆಂಗದ ನೋಡ್ರಿ, ಅದು ಒಂದು ಆಕಾಶದ ರೂಪದಾಗ, ಬೈಲಾಗಿದ್ರೆ ಆಕಾಶದ ರೂಪದಾಗ ಅದ. ಮನಿ ಒಳಗಿದ್ರೆ ಅಂದ್ರೆ ಛತ್ತಿನ ರೂಪದಾಗ ಅದ. ಅದು ನೀವು ನೀರು ತಗೊಂಡು ಒಳಗರೆ ಇಡ್ರಿ, ಹೊರಗರೆ ಇಡ್ರಿ. ನೀರು ತಗೊಂಡು ಒಂದು ಗ್ಲಾಸ್ ನೀರು ತಗೊಂಡು ಇಲ್ಲಿ ಒಳಗಿಟ್ರಿ ಅಂತಂದ್ರೆ ಅದ್ರಾಗ ಛತ್ತಿನ ಪ್ರತಿಬಿಂಬ ಬೀಳ್ತದ ಇಲ್ಲ? ಅದೇ ಹೊರಗೆ ತಗೊಂಡೋದ್ರಿ ಅಂತಂದ್ರೆ ಆಕಾಶದ ಪ್ರತಿಬಿಂಬ ಬೀಳ್ತದೆ. ಪ್ರತಿಬಿಂಬ ಇಲ್ಲದ ನೀರೇ ಇಲ್ಲ ಅಂತ ಹಂಗದ.
ಆ ಪ್ರತಿಬಿಂಬ ಏನದ ಆಭಾಸ, ಅದು ವಿಶೇಷ ಚೇತನ. ಪ್ರತಿಬಿಂಬ ವಿಶೇಷ ಚೇತನ. ಆ ಗ್ಲಾಸ್ನೊಳಗೆ ಪ್ರತಿಬಿಂಬ ಎಷ್ಟು ಬಿದ್ದದ ಅಷ್ಟೇ ಸಣ್ಣದದ. ಏನದ ಚತ್. ನಿಮ್ ಗ್ಲಾಸ್ ಎಷ್ಟದ? ಸುಮ್ಮ ಒಂದು ಅಂಗೈಯಾಗ ಹಿಡಿದಷ್ಟದ ಅದು. ಚತ್ ಹೊರಗೆ ಬಹಳ ದೊಡ್ಡದದ ಇಲ್ಲ. ಆಕಾಶ ಎಷ್ಟು ದೊಡ್ಡದದ, ಅದರ ಪ್ರತಿಬಿಂಬ ನಿಮ್ಮ ಗ್ಲಾಸಿನೊಳಗೆ ಬಿದ್ದದ ಅಷ್ಟೇ. ನೆಕ್ಸ್ಟ್ ಅಂತಃಕರಣಕ್ಕೆ ಒಂದು ಸೂತ್ರ ಏನ್ ಕೊಟ್ರು? ಯಾವುದು? ವೃತ್ತಿ. ವೃತ್ತಿ ವೃತ್ತಿ ಅಂದ್ರೆ ಏನ್ ಮಾಡಿದ್ರು? ಅಂತಃಕರಣ ಪ್ಲಸ್ ವಿಷಯ. ಅಂತಃಕರಣಕ್ಕೆ ಏನ್ ಮಾಡಿದ್ರು? ಹಾಲ್ ಅಂತಂದ್ರು. ವಿಷಯಕ್ಕ ಹೆಪ್ಪ ಅಂತಂದ್ರು. ವೃತ್ತಿಗೆ ಏನ್ ಮಾಡಿದ್ರು? ಮೊಸರು ಅಂತ ಕೊಟ್ರು. ಮೊಸರು ಹೆಂಗ ಆಗ್ತದಪ್ಪ ಅಂದ್ರೆ ಹಿಂಗ ಅಂತ ಒಂದು 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 ಉದಾಹರಣೆ ಕೊಟ್ರು. ವೃತ್ತಿ ಹೆಂಗಿರ್ತದ? ಮತ್ತಿನ್ನ ಏನ್ ಮಾಡ್ಯಾರ? ಅಂತಃಕರಣದ ಪರಿಣಾಮನೇ ವೃತ್ತಿ. ಎರಡನೇ ಫಾರ್ಮುಲಾ. ವೃತ್ತಿ ಅಂತಂದ್ರೆ ಅಂತಃಕರಣದೊಳಗೆ ಪರಿಣಾಮ. ಅಹಂ ಬ್ರಹ್ಮಾಸ್ಮಿ ಅದು ಪರಿಣಾಮ ಹೌದಲ್ರಿ? ಒಳಗೆ ತಯಾರಾಗ್ತದಿಲ್ಲ. ನಾ ಬ್ರಹ್ಮದಿನಿ, ನಾ ಕೂಟಸ್ಥದಿನಿ, ನಾ ಬ್ರಹ್ಮದಿನಿ, ನಾ ಕೂಟಸ್ಥದಿನಿ. ಮೊಸರು ಹೆಂಗ್ ತಯಾರಾಗ್ತದ ಹಂಗೆ ತಯಾರಾಗ್ತದ ನಿಮ್ಮೊಳಗ. ಗುರುವಿನ ಮಾತು ಕೇಳಿ 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 ಅಂತಃಕರಣ ಏನಾಗ್ಯದ? ಇದು ಬಿಡ್ರಿ, ಇದು ಎರಡು ಕಾಲಂಗಳು ಬಿಟ್ಟು ಬಿಡ್ರಿ. ಈಗೇನು ಮುಂದೆ ಹೋಗ್ಬೇಕು. ಈ ಕಡೆ ಬೇರೆ ಪೇಜ್ನಾಗ ಬರ್ಕೊಳ್ರಿ. ವೃತ್ತಿದ ಆಮೇಲೆ ನೋಡೋಮೇನು. ಟೈಮ್ ಆಯ್ತಾ? ಇನ್ನೊಂದು ಸ್ವಲ್ಪ ಅದ, ಮುಗೀತು. ಇನ್ನೊಂದು 5 ನಿಮಿಷ ಮುಗಿಸೋಮ. ನಾಳೆ ನೋಡೋಣ. ವೃತ್ತಿಗೆ ಹೋಗ್ಬಿಟ್ಟಿವಿ ಈಗ ನಾವು. ನಾಳೆ ನೋಡೋಣ. ಟೈಮ್ ಭಾಳ ಆಯ್ತಲ್ಲ. ಅದು ವೃತ್ತಿಗೆ ನಾಳೆ ಹೋಗಮ್ಮ. ಈಗಿದು ವಿಶೇಷ ಸಾಮಾನ್ಯ ಗೊತ್ತಾಯ್ತಲ್ಲ. ಸಾಮಾನ್ಯ ಚೇತನ, ವಿಶೇಷ ಚೇತನ ಗೊತ್ತಾಗಿಲ್ಲ? ಇದು ಗೊತ್ತಾಗ್ಯದ. ಇದು ವೃತ್ತಿದು ನಾಳೆ ಹೋಗೋಣ. ನಾಳೆ ಅಂದ್ರೆ ಸೋಮವಾರ. ಇವತ್ತೇನು ಹೇಳದ ಇದು ಬಹಳ ಇಂಪಾರ್ಟೆಂಟ್ ಅದ. ಇದನ್ನ ಮೇಲೆ ಮೇಲೆ ಕೇಳ್ರಿ. ಬರ್ಕೊಂಡದ್ದು ಓದ್ಕೊಳ್ರಿ, ಆಡಿಯೋ ಕೇಳ್ರಿ. ಓಕೆ. ಯಾರಿಗೇನಾರ ಡೌಟ್ಸ್ ಅದಾವ? ಅಕ್ರಿಯ, ಅಸಂಗ. ಅಕ್ರಿಯ ಅದ, ಅಸಂಗ ಅದ. ಎದರ ಜೊತೆಗೆ ಎಲ್ಲದಕ್ಕೂ ಸತ್ತ ಸ್ಫೂರ್ತಿ ಕೊಟ್ಟದ. ಎಲ್ಲದಕ್ಕೂ ತನ್ನ ಇರುವಿಕೆಯನ್ನ ಕೊಟ್ಟದ. ಮತ್ತ ಎದರ ಜೊತೆಗೂ ಅಂಟುಕೊಂಡಿಲ್ಲ ಅದು. ಮತ್ತ ಏನೂ ಆಕ್ಟಿವ್ ಇಲ್ಲದು. ಅಕ್ರಿಯ ಅದ. ಎಲ್ಲಾ ಕ್ರಿಯೆಗಳಿಗೆ ತಾನೇ ಆಧಾರ ಆಗ್ಯದ. ತನಗೆ ಯಾವ ಆಧಾರವೂ ಇಲ್ಲ. ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್. ಎಲ್ಲ ಕ್ರಿಯೆಗಳಿಗೆ ತಾನೇ ಆಧಾರವಾಗಿ ತನ್ನ ಕ್ರಿಯೆಗಳಿಗೆ ಯಾವ ಆಧಾರ ಇಲ್ಲದಂತಿರುವುದೇ ಪರಮಾತ್ಮ. ವಿಶೇಷ ಚೇತನ ಆಭಾಸ ಆಕ್ಟಿವ್ ಫೋರ್ಸ್ ಅದು. ಆದ್ರೆ ಆ ವಿಶೇಷ ಚೇತನ ಆಕ್ಟಿವ್ ಇದ್ರೆ ತನಗ ಆಕ್ಟಿವಿಟೀಸಿಗೆ ಚೈತನ್ಯ ಎಲ್ಲಿದ್ ಬರ್ಲಕ್ಕತ್ತದ ಸಹಿತ ಅದು ವಿಚಾರ ಮಾಡಲ್ಲ. ಬರೀ ವಿಷಯ ಭೋಗ ಮಾಡ್ಕೊತ ಹೋಗ್ತದ ಮುಂದಷ್ಟೇ. ಅದು ಅಜ್ಞಾನಿ ಅದು. ಅಜ್ಞಾನಿಗೆ ಏನ್ ಮಾಡ್ಬೇಕು? ಜ್ಞಾನಿ ಮಾಡ್ಬೇಕು. ಅದೇ ಗುರುವಿನ ಕೆಲಸ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಏನ್ ಮಾಡ್ಲಕತ್ತನ? ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ.
ಅದು ಹಿಂದೆ ಒಳ್ಳೆ ನೋಡ್ಲಿಕ್ಕೆ ತಯಾರಿಲ್ಲ, ಬರೇ ಫಲ ಭೋಗ ಮಾಡ್ಕೊತ ಹೊಂಟದದು. ಆ ಮನವೆಂಬ ಮರಕಟನ ನಿಮ್ಮ ನೆನ ಎಂಬ ಪಾಶದಿ ಕಟ್ಟಿ ನಿಮ್ಮತ್ತ ಸೆಳೆದುಕೊಳ್ಳ ಅಖಂಡೇಶ್ವರ ಅಂತ. ಇದು ಗುರು ಆದವನ್ ಏನ್ ಮಾಡ್ತಾನ, ಅದಕ್ಕೆ ತಂದೊಂದು ನೆನವು ಎಂಬ ಪಾಶ ಕಟ್ಟಿ ತನ್ನ ಕಡಿ ಎಳಕೊತಾನ. ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಹಂಗಲ್ಲದು, ಹಿಂಗ್ ಬಾಯಿ ಕಡಿ ಯಾವುದು ನಿನಗ ಆಸರೆ ಆಗ್ಯದ, ಯಾವುದರಿಂದ ನಿಂದೆಲ್ಲ ಜೀವನ ನಡೆದದ ಅದನ್ನ ಅರ್ಥ ಮಾಡ್ಕೋಬಾ ಅಂತೇಳಿ ಒಳ್ಳೆ ಕರಿತಾನ. ಯಾರು ಚಾಲು ಮಾಡಿರೋದು?